ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇವತ್ತು ಮತದಾನ. ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಕಣಕ್ಕಿಳಿದಿದ್ದಾರೆ. ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸ್ಪರ್ಧೆ ಮಾಡಿದ್ದಾರೆ. ಹಾಗಾದ್ರೆ ಗೆಲ್ಲೋದ್ಯಾರು ಸೋಲೋದ್ಯಾರು? ಇವತ್ತು ಮತದಾನ ಇದೆ. ಇಲ್ಲಿವರೆಗೂ ಅಬ್ಬರದ ಪ್ರಚಾರ ಆಯ್ತು. ಇವತ್ತು ಮತದಾನದ ಸಮಯ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತದಾನ ಇವತ್ತು. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಮಲ್ಲಿಕಾರ್ಜುನ ಅವರ ಮಗ ಸಮರ್ಥ ಶಾಮನೂರು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ಅಖಾಡದಲ್ಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸ್ಪರ್ಧೆಗಿಳಿದಿದ್ದಾರೆ. ಕ್ಷೇತ್ರದಲ್ಲಿ 25 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 284 ಮತಗಟ್ಟೆಗಳ ನಿರ್ಮಾಣ ಮಾಡಲಾಗಿದೆ. 284 ಮತಗಟ್ಟೆಗಳ ಪೈಕಿ 76 ಸೂಕ್ಷ್ಮ ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಟ್ಟು 2,31,072 ಮತದಾರರಿದ್ದಾರೆ. ಅದರಲ್ಲಿ ಪುರುಷರೆಷ್ಟು ಮಹಿಳೆಯರೆಷ್ಟು ಅಂತ ನಾವು ನೋಡ್ತಾ ಹೋದಾಗ 1,13,399 ಪುರುಷ ಮತದಾರರಿದ್ದಾರೆ. 1,17,690 ಮಹಿಳೆಯರಿದ್ದಾರೆ. 1,500ಕ್ಕೂ ಅಧಿಕ ಸಿಬ್ಬಂದಿಯ ಮತದಾನ ಕೆಲಸದಲ್ಲಿ ಈಗ ಭಾಗಿಯಾಗಿದ್ದಾರೆ. ಅವ್ರನ್ನ ನಿಯೋಜನೆ ಮಾಡಲಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 2 ಪಿಂಕ್ ಮತಗಟ್ಟೆಗಳಿವೆ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಅಂತ. ಇನ್ನು ಅಂಗವಿಕಲರಿಗೆ 1, ಯುವ ಮತದಾರರಿಗೆ 1 ಅಂತೇಳಿ ಮತಗಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಮೂಲಕ ಮತದಾರರನ್ನ ಸೆಳೆಯುವಂಥ ಪ್ರಯತ್ನ ನಡೀತಾ ಇದೆ. ಎಷ್ಟು ಪರ್ಸೆಂಟೇಜ್ ಮತದಾನ ಆಗುತ್ತೆ ನೋಡೋಣ. ಸದ್ಯ ಈಗ ಮತದಾನಕ್ಕೆ ಸಮಯ ಶುರುವಾಗಿದೆ. 7 ಗಂಟೆಯಿಂದಾನೆ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಮಾಡೋದಕ್ಕೆ ಅಂತ ಅವಕಾಶ ಇರುತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಟ್ಟು 284 ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಿದ್ದು. ಜೊತೆಗೆ ಅಭ್ಯರ್ಥಿಗಳು ಅಂತ ಬಂದಾಗಲೂ ಕೂಡ 25 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದಾವಣಗೆರೆ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಬಿಗ್ ಫೈಟ್ ಇದೆ. ಕಾರಣ ಬಿಜೆಪಿಯವರು ಹಿಂಗಾದ್ರೂ ಮಾಡಿ ಕಾಂಗ್ರೆಸ್ನ ಹಿಡಿತದಲ್ಲಿರುವಂಥ ಕ್ಷೇತ್ರವನ್ನ ನಮ್ಮ ಕೈಗೆ ತೆಗೆದುಕೊಳ್ಬೇಕು ಅಂತ ಪ್ರಚಾರ ಎರಡೂ ಪಕ್ಷದಿಂದ ಭರ್ಜರಿಯಾಗಿಯೇ ನಡೆದಿದೆ. ಸದ್ಯ ಮತದಾನ ಶುರುವಾಗಿದೆಯಾ? ಎಷ್ಟು ಜನ ಬಂದಿದ್ದಾರೆ? ಅಲ್ಲಿನ ವ್ಯವಸ್ಥೆ ಹೇಗಿದೆ? ಏನಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 4 ಬಾರಿ ಕೂಡ ಶಾಮನೂರು ಶಿವಶಂಕರಪ್ಪನವರಿಗೆ ಈ ಒಂದು ಕ್ಷೇತ್ರ ಗೆಲುವನ್ನು ತಂದುಕೊಟ್ಟಿತ್ತು. ಅದು ಒಂದ್ ಕಡೆಗೆ ಪ್ರತಿಷ್ಠೆಯ ಕಣವಾಗಿದ್ರೆ, ಯಾಕಂದ್ರೆ ಸಮರ್ಥ ಅವರಿಗೆ ತುಂಬಾನೇ ಪ್ರತಿಷ್ಠೆ. ಯಾಕಂತಂದ್ರೆ ತಾತ ಗೆದ್ದು ಬಂದಂತಹ ಕ್ಷೇತ್ರದಲ್ಲಿ ಈ ತರ ಕೂಡ ಗೆಲ್ಲಬೇಕು ಅನ್ನೋ ಒಂದು ಏನು ಹಲವು ರೀತಿಯಾದಂತಹ ಯೋಜನೆಗಳು ಕೂಡ ಹಾಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಿಜೆಪಿಯವರಿಗೆ ಇದು ಕೂಡ ಒಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಮೊದಲ ಬಾರಿಗೆ ಈ ಒಂದು ಚುನಾವಣೆ ಗೆಲ್ಲುವಂತಹ ಒಂದು ವಿಶ್ವಾಸವನ್ನು ಕೂಡ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಕೂಡ ಒಂದು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗೆ ನೋಡೋದಾದ್ರೆ ಇಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗಿರ್ತಕ್ಕಂಥದ್ದು. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಎಲ್ಲಾ ರೀತಿಯಾದಂತಹ ಏನು ಜನರು ಬಂದ್ಬಿಟ್ಟು ಏನು ಮತಗಟ್ಟೆಗೆ ಹೋಗ್ಬಿಟ್ಟು ಒಂದು ಮತದಾನ ಪ್ರಕ್ರಿಯೆಯನ್ನ ಏನು ಪ್ರಾರಂಭ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನೋಡೋದಾದ್ರೆ ಸುಮಾರು 284 ಒಂದು ಮತಗಟ್ಟೆ ಇರ್ತಕ್ಕಂಥದ್ದು. ಅದರಲ್ಲಿ 50 ಮತಗಟ್ಟೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಇರೋದಾದ್ರೆ 234 ಮತಗಟ್ಟೆಗಳು ಏನು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳು ಅಂತ ಕೂಡ ಈಗಾಗಲೇ ಗುರುತಿಸಲಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ರೌಡಿ ಶೀಟರ್ಗಳಿಗೆ ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಎಸ್ಪಿ ಆಗಿರ್ತಕ್ಕಂತಹ ಶೇಖರ್ ಅವರು ಕೂಡ ನೀಡಿರ್ತಕ್ಕಂಥ. ಯಾಕಂದ್ರೆ ಕಳೆದ ಬಾರಿ ಒಂದು ಚುನಾವಣೆಯಲ್ಲಿ ಹಲವು ರೀತಿಯಾದಂತಹ ಒಂದು ಸಮಸ್ಯೆಯನ್ನ ಉಂಟು ಮಾಡಿದ್ರು. ಒಂದು ಮತಗಟ್ಟೆಗೆ ಹೋಗ್ಬಿಟ್ಟು ಆ ಒಂದು ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಗೆ ಕೂಡ ಒಂದು ಎಚ್ಚರಿಕೆಯನ್ನ ನೀಡತಕ್ಕಂಥದ್ದು. ಇದರ ಜೊತೆಗೆ ಯುವ ಮತದಾರರನ್ನ ಸೆಳೆಯಲಿಕ್ಕೆ ಒಂದು ಪಿಂಕ್ ಮತಗಟ್ಟೆಯನ್ನು ಕೂಡ ನೀಡತಕ್ಕಂಥದ್ದು. ಅಂದ್ರೆ 2 ಪಿಂಕ್ ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಒಂದು ಯುವ ಮತದಾರರನ್ನ ಸೆಳೆಯಲಿಕ್ಕೆ ಒಂದ್ ಕಡೆಗೆ ಆದ್ರೆ, ಮತ್ತೊಂದು ವಿಶೇಷ ಚೇತನರಿಗೆ ಏನು ಈ ಭಾಗದ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪಿಂಕ್ ಮತಗಟ್ಟೆಗಳನ್ನ ತೆರೆದಿರ್ತಕ್ಕಂಥದ್ದು. ಅಂದ್ರೆ ಮತದಾರರ ನೋಡೋದಾದ್ರೆ ಇಡೀ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ
2,32,000 ಜನಸಂಖ್ಯೆ ಇರ್ತಕ್ಕಂಥದ್ದು. ಅದರಲ್ಲಿ ಪುರುಷ ಮತದಾರರು 1,11,000 ಇದ್ರೆ, ಮಹಿಳಾ ಮತದಾರರು 1,17,000 ಏನು ಮತದಾರರು ಇರ್ತಕ್ಕಂಥದ್ದು. ಅಂದ್ರೆ ಇದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೂಡ ಒಂದು ಮತದಾನ ಪ್ರಕ್ರಿಯೆ ಆರಂಭ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬೇಗ ಬಂದ್ಬಿಟ್ಟು ಒಂದು ಮತದಾನ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರು ತಿಳಿಸಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗೆ.